6 जून ते 8 जून दरम्यान ऐनापूर येथे भव्य जैन समाज संमेलनाचे आयोजन करण्यात आले आहे, अशी माहिती माजी आमदार संजय पाटील यांनी दिली। मंगळवारी बेळगावमध्ये आयोजित पत्रकार परिषदेत बोलताना त्यांनी सांगितले की जैन समाज अनेक दिवसांपासून मागणी करत असलेली जैन निगम मंडळाची स्थापना सरकारकडून केली जात नाही। त्यामुळे बेळगाव जिल्ह्यातील समस्त जैन समाजाकडून सरकारकडे कुडल जैन निगम मंडळाची स्थापना करावी अशी मागणी केली। ಈ ಜೈನ ಸಮಾಜ ನಮ್ಮ ಕಾರ್ಯಕ್ರಮ ಏನ 6, 7, 8 ಐನಾಪುರದಲ್ಲಿ ನಡೆದಿದೆ। ಅದ್ರ ಬಗ್ಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಜನರಿಗೆ ಒಂದು ಮನವಿ ಮತ್ತು ಆಹ್ವಾನ ಮಾಡುವಂತ ಒಂದು ಈ ಸುದ್ದಿಗೋಷ್ಠಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಚಾರು ಸೈಬನ್ ಅವರೇ, ರಾಜೀವ್ ಜಕ್ಕಣ್ಣವರವರೇ, ಸಂಜಯ್ ಕುಚನೂರ್ ಅವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಬರುವಂತ 6, 7, 8 ಅತ್ನಿ ತಾಲೂಕದಲ್ಲಿ ಇರುವಂತ ಐನಾಪುರ ಗ್ರಾಮದಲ್ಲಿ ಬೃಹತ್ ಜೈನ ಸಮಾಜ ಸಮಾವೇಶಗಳ ಒಂದು ದಿವಸ ಮಹಿಳಾ ಸಮಾವೇಶ, ಒಂದು ದಿವಸ ಯುವ ಸಮಾವೇಶ ಮತ್ತು 8ನೇ ತಾರೀಕು ಸಮಾಜದ ದೊಡ್ಡ ಸಮಾವೇಶ। ಅದ್ರಾಗ ನಮ್ಮ ಆಚಾರ್ಯ ಶ್ರೀ 108 ಗುಂದರ್ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ 9-10 ನಮ್ಮ ಭಟ್ಟಾರಕಜಿ ಏನಿದ್ದಾರೆ ನಮ್ಮ ಸಮಾಜದವರು, ಅವರೆಲ್ಲರೂ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ। ಕರ್ನಾಟಕದಲ್ಲಿ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ, ಆ ಸರ್ಕಾರಗ ಕಳೆದ 2 ವರ್ಷದಲ್ಲಿ 3 ಸಲ ನಮ್ಮ ಗುಂದರಂದಿ ಮಹಾರಾಜರ ನೇತೃತ್ವದಲ್ಲಿ ನಮ್ಮ ಸಮಾಜ ಮೇಲೆ ಏನು ಅಲ್ಪಸಂಖ್ಯಾಕ ಅಂತ ನಮಗೆ ಸರ್ಕಾರ ಒಂದು ಮಾನ್ಯತೆ ಕೊಟ್ಟಿತ್ತು, ಆದ್ರ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ। ಒಂದು ನಿಗಮ ಮಂಡಳಿ ಸ್ಥಾಪನೆ ಆಗ್ತಾ ಇಲ್ಲ, ಸ್ಕಾಲರ್ಶಿಪ್ ಬಗ್ಗೆ ಹೇರ್ಪಾರ್ ಆಗ್ತಾ ಇದೆ ಹುಡುಗರಿಗೆ। ನಾವು ಬಜೆಟ್ನಲ್ಲಿನೂ ಕೂಡ ಈಗ ಮೈನಾರಿಟಿಗೆ ಅಂತ ಅಲ್ಪಸಂಖ್ಯಾಕ ಅಂತ ಹಣ ಇಡ್ತಾರೆ, ಅದರದೊಂದು ಕೆಲವು ಮಂದಿ ಅವರಿಗೆ ಲಾಭ ಆಗ್ತಾ ಇದೆ, ಜೈನ ಸಮಾಜಿಗೆ ವಿಶೇಷವಾಗಿ ಅದರದ್ದು ಲಾಭ ಆಗ್ತಾ ಇಲ್ಲ। ಅದಕ್ಕೆ ನೀವು ಜೈನ ಸಮಾಜಿಗೆ ಅಂತ ಒಂದು 200 ಕೋಟಿ ಹಣ ಬೇರೆ ರೀತಿಯಿಂದ ಇಡಬೇಕಂತ ಒಂದು ಮನವಿ ಮಾಡುವಂತ ಕೆಲಸ ಒಮ್ಮೆ ವರೂರಿನಲ್ಲಿ ಕಾರ್ಯಕ್ರಮ ಆಯ್ತು, ಆಮೇಲೆ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನೋಡಲಿಕ್ಕೆ ಬಸ್ತವಾಡದಲ್ಲಿ ಆಯ್ತು। ಸಾವಿರಾರು ಜನ ಕೂಡಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮತ್ತು ನಮ್ಮ ಜಿಲ್ಲಾ ಮಂತ್ರಿ ಆಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರ ಗಮನದಲ್ಲಿ ತಂದ ನಮಗೆ ಆಗ್ತಾ ಇರೋ ಅನ್ಯಾಯ ನೀವು ದೂರ ಮಾಡ್ರಿ ಅಂತ ವಿನಂತಿ ಮಾಡ್ರೂ ಇಲ್ಲಿವರೆಗೆ ಯಾವುದೂ ಕ್ರಮ ತಗೊಳ್ಳೋಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ। ಅದಕ್ಕೆ ಬರುವಂಥ 8ನೇ ತಾರೀಕು ಆಚಾರ್ಯ ಶ್ರೀ ಗುಂದರಂದಿ ಮಹಾರಾಜರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶ ಸಮಾಜದ ನಮ್ಮ ಮೇಲೆ ಆಗುವಂತ ಅನ್ಯಾಯ ದೂರ ಆಗಬೇಕು, ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸ್ಬೇಕಂತ ಈ ಸಮಾವೇಶ ನಾವು ಮಾಡ್ತಾ ಇದ್ದೀವಿ। ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು, ನಾವು ಯಾವ ಸರ್ಕಾರ ವಿರೋಧ, ಯಾವ ಪಕ್ಷ ವಿರೋಧ ಅಂತ ಅಲ್ಲ, ನಮ್ಮ ಬೇಡಿಕೆ ನಾವು ಎಲ್ಲರ ಜೊತೆ ನಮಗೂ ಅದೇ ಒಂದೇ ದೃಷ್ಟಿಲೇ ನೋಡ್ರಿ, ನಮಗೂ ಏನು ಅನ್ಯಾಯ ಆಗ್ತಾ ಇದೆ, ಅದು ಪರಿಹಾರ ಮಾಡುವಂತ ಕೆಲಸ ಜವಾಬ್ದಾರಿ ನಿಮ್ಮದಿದೆ ಅಂತ ಒಂದು ಮನವಿ ಮತ್ತು ಹೋರಾಟ ಮುಖಾಂತರ ಅವ್ರಿಗೆ ಒಂದು ಏನಂತಾರೆ ಜಾಗೃತಿ ಮಾಡುವಂತ ಕೆಲಸ ಆಚಾರ್ಯ ಶ್ರೀ ಗುಂದರಂದಿ ಮಹಾರಾಜರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ। ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಜೈನ ಬಾಂಧವರ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ತಾವು ಸಹಕರಿಸ್ಬೇಕಂತ ಕೂಡ ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ। ಎಲ್ಲ ಗಾಡಿ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ, ತಾವೆಲ್ಲರೂ ಕೂಡ ಜೈನ ಸಮಾಜ ಬಾಂಧವರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಆಚಾರ್ಯ ಶ್ರೀ ಗುಂದರಂದಿ ಮಹಾರಾಜರವರು ಒಂದು ಗುರಿ ಇಟ್ಕೊಂಡಿದ್ದಾರೆ, ನಮ್ಮ ಸಮಾಜ ಸಲಗ ಅವ್ರಿಗೇನೋ ಅವರು ಫಕೀರ್ ಇದ್ದಂಗೆ, ಅವ್ರಿಗೆ ಯಾವುದೂ ಆಸೆ ಇಲ್ಲ, ಅವ್ರಿಗೇನು ಬೇಡ ಅವ್ರಿಗೇನು ಬೇಕು ಆಗಿಲ್ಲ, ಅವರು ಸಮಾಜ ಸಲಗ ಮಾಡ್ತಾ ಇದ್ದಾರೆ। ಅವ್ರಿಗೆ ಶಕ್ತಿ ತುಂಬಬೇಕಾದ್ರೆ ನಾವು ಸಮಾಜ ಬಾಂಧವ ಅಂತ ನಮ್ದು ಏನಾದ್ರು ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುನಿ ಮಹಾರಾಜರು ಮಾಡುವಂತ ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಈ ಮಾಧ್ಯಮ ಸುದ್ದಿಗೋಷ್ಠಿ ಮುಖಾಂತರ ಜನರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ। ನಮ್ಮೆಲ್ಲ ಸಮಾಜ ಬಾಂಧವರು ನಾವು ಇಲ್ಲಿ ಕೂಡಿ ಎಲ್ಲ ಜಿಲ್ಲಾದಲ್ಲಿ ಇರುವಂತ, ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಜೈನ ಸಮಾಜ ಜಾಸ್ತಿ ಪ್ರಮಾಣದಲ್ಲಿ ಇರೋದ ಕರ್ನಾಟಕ, ಗುಜರಾತ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ। ಅಲ್ಲಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂದ್ರೆ 100 ಜನ ಇದ್ರೆ 90 ಜನ ಬೆಳಗಾವಿಯಲ್ಲಿ ಇದ್ದಾರೆ, ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜೈನರು ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ। ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಇದು ಹೋರಾಟ ಮಾಡೋದು उद्देश स्वामीजी ಅವ್ರದ್ದು ಇದಿದೆ, ಒಂದು संदेश ಕೊಡೋಣ ಸರ್ಕಾರಕ್ಕೆ, जैन समाज ಇದೆ। या सर्व मागण्या सरकारने गांभीर्याने विचारात घ्याव्यात आणि लवकरात लवकर पूर्तता करावी अशी विनंती त्यांनी केली। विनोद कोलकार,
KMM मराठी, बेळगाव.